ನಾನು ಲಕ್ಷ್ಮೀನಾರಾಯಣ ಅಂತೇಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ತಿಗಡ್ರಸಹಳ್ಳಿ ಗ್ರಾಮ. ನಂದು 5 ಎಕರೆ ಜಮೀನಿದೆ, 2.5 ಎಕರೆ ಹೊಲ ಇದೆ, 2.5 ಎಕರೆ ತೋಟ ಇದೆ. ತೋಟದಲ್ಲಿ ಮಾವಿನ ಮರಗಳಿವೆ, ಮತ್ತು ಮಧ್ಯದಲ್ಲಿ ತೆಂಗಿನ ಮರಗಳು ಸ್ವಲ್ಪ ಹಾಕಿದ್ದೀವಿ, ಬೇರೆ ಹಣ್ಣಿನ ಮರಗಳಿವೆ. ಮತ್ತು ನಾನು ಹೊಲ ಗದ್ದೆ ಇದೆ, ಅದರಲ್ಲಿ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ, ಸಮಗ್ರವಾಗಿ ಮಾಡ್ತಾಯಿದ್ದೀನಿ. ನಾನು ಈ ಮಾರುತಿ ಕೃಷಿ ಉದ್ಯೋಗ ಅವ್ರದ್ದು ಟ್ರ್ಯಾಕ್ಟರ್ನ ಸುಮಾರು ಒಂದು 12 ವರ್ಷದಿಂದ GKVK ಅದರಲ್ಲಿ ನಡೆದ ಕೃಷಿ ಮೇಳದಲ್ಲಿ ನೋಡಿದ್ದೆ. ಆಗ ಅದು ಪೆಟ್ರೋಲ್ ಇದು ಸಿಮೆಂಟ್ ಇಂಜಿನ್ ಆಗಿತ್ತು. ಆಮೇಲೆ ಅದನ್ನು ಡೀಸೆಲ್ ಇಂಜಿನ್ ಮಾಡಿದ್ರು. ಆ ಟೈಮಲ್ಲಿ ನಾನು ಹೋಗಿದ್ದೆ, ನೋಡಿದೆ, ಭಾಳ ಇಷ್ಟ ಆಗಿತ್ತು ಅದರ ಕಾರ್ಯಕ್ಷಮತೆ. ಮತ್ತು ನನಗೆ ಒಂದು ಕಾಲಾಗಲ್ಲ, ಆದರೂ ಅದನ್ನು ಹಿಡಿಬೋದು ಅಂದ್ಬಿಟ್ಟು ಅವರಲ್ಲಿ ನನಗೆ ನಾಗರಾಜ್ ಸರ್ ತೋರಿಸ್ಕೊಟ್ರು. ಹಾಗಾಗಿ ನನಗೆ ವಿಶ್ವಾಸ ಬಂದು ನಾನು 10 ವರ್ಷದಿಂದ ನಾನು ಇಂಜಿನ್ ತಗೊಂಡು ನಾನು ಗದ್ದೆನಲ್ಲಿ ನೀರುಗುಳ ಮಾಡ್ತೀನಿ. ಮತ್ತು ಕಡಲೆಕಾಯಿ, ಸಾಲ್ ಬೆಳೆ ಎಲ್ಲದಕ್ಕೂ ನಾನು ಬೇರೆ ಬೇರೆ ಉಪಕರಣಗಳನ್ನ ಇದಕ್ಕೆ ಹೊಂದಿಸ್ಕೊಂಡು ನಾನು ಅದರಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿ ತೆಗಿತಾಯಿದ್ದೀನಿ. ಕಳೆ ಆಗಲಿ ಮತ್ತೊಂದಾಗಲಿ ನಾನು ಯಾರ ಸಹಾಯನೂ ಇಲ್ಲದೆ ನಾನೆಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ. ಈ ಮಿಷಿನ್ ಯಾರು ಬೇಕಾದರೂ ನಂಬಿ ತಗೊಂಡು ಕೆಲಸ ಮಾಡ್ಬೋದು, ಅಷ್ಟು ವಿಶ್ವಾಸ ಇದೆ. ಮತ್ತು ಇನ್ನೇನಾದರೂ ನಮಗೆ ಈ ಸಣ್ಣ ಪುಟ್ಟ ಬಿಡಿಭಾಗಗಳು ಬೇಕು ಅಂತಂದ್ರೂ ಇವ್ರು ಇಲ್ಲಿಂದ ನನಗೆ ಪೋಸ್ಟ್ ಮಾಡಿ ಕಳಿಸ್ಕೊಡ್ತಾರೆ. ಫೋನ್ಪೇ ಮಾಡಿ ದುಡ್ಡು ಕಳಿಸಿದ್ರೆ ನನಗೆ ಅವ್ರಿಗೆ ದುಡ್ಡು ತಲುಪುತ್ತೆ. ಹಾಗಾಗಿ ಎಲ್ಲ ರೈತರು ವಿಶ್ವಾಸದಲ್ಲಿ ತಗೊಂಡು ಕೃಷಿನ ಆತ್ಮವಿಶ್ವಾಸದಲ್ಲಿ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.